ನಾನು ನೋಡ್ತಾ ಇರೋದು ನಿಜನಾ? ಶಾರು, ಈ ಜನ್ಮದಲ್ಲಿ ನೋಡ್ತೀನಿ ಅಂತ ಹಾಗಿದ್ದಾರೆ ತಾಯಿ ಸನ್ನಿಧಿಯಲ್ಲಿ ನನ್ನ ದೇವ್ರನ್ನ ನೋಡ್ಬಿಟ್ಟೆ, ನನ್ನ ದೇವ್ರನ್ನ ನೋಡ್ಬಿಟ್ಟೆ. ತಾಯಿ ಸಂತಾನದಲ್ಲಿ ನಾವಿಬ್ರು ಒಂದಾಗ್ಬಿಟ್ವಿ. ಶಾರು, ಒಂದಲ್ಲ ಒಂದಿನ ನೀನು ಬಂದೇ ಬತ್ತಿ ಅಂತ ನನ್ನ ಮನಸ್ಸು ಕೂಗಿ ಕೂಗಿ ಹೇಳ್ತಾ ಇತ್ತು. ಆ ಮಾತು ನಿಜ ಆಗೋಯ್ತು. ಹೌದರಿ, ನೀನು ಬಂದೇ ಬತ್ತೀಯ, ನಿಮ್ಮಿಬ್ರನ್ನ ನಾನು ಒಂದ್ ಮಾಡ್ತೀನಿ ಅಂತ ನಮ್ ಪಾರು ನನ್ ಮಾತು ಕೊಟ್ಟಿದ್ಲು. ಆ ಮಾತು ಸತ್ಯ ಆಗೋಯ್ತು, ಸತ್ಯ ಆಗೋಯ್ತು. ಶಂಕರಣ್ಣ, ಸತ್ಯ ಗೊತ್ತು ಮಾಡಿದ್ದು ಪಾರುನೇ ಕಣಪ್ಪ. ಅಂದ್ರೆ ಶಾರದಾ ಈಸಿಯ ಪಾರುವಿಗೆ ಎಲ್ಲ ಗೊತ್ತಾಯ್ತಾ? ನನ್ನನ್ನ ಮೊದಲು ನೋಡಿದ್ದೆ ನನ್ನ ಸೊಸೆ. ಇಷ್ಟು ದಿವಸ ಇವಳು ನನ್ನನ್ನ ಮಾದಪ್ಪನ ಮನೇಲಿ ನನಗಿರೋದು. ಮತ್ತೆ ರಶ್ಮಿ? ನಮ್ ಗುಂಡುಗೆ ಇವರೇ ಅವಳ ತಾಯಿ ಅಂತ ಇನ್ನೂ ಗೊತ್ತಾಗಿಲ್ಲ ಮಾವಯ್ಯ. ಆಹಾ, ಮಕ್ಕಳವ್ವ, ನೀನ್ ಹೇಳೇಣ ಏಟು ಅಂತ ಕೊಂಡಾಡೋಣ. ಕೈ ಹಿಡಿದೇ ಕಳಿಸ್ಬಿಡ್ತೀಯ ಅಂದ್ಕೊಂಡಿವಿ, ಆದ್ರೆ ಮಜಿ ನಂಗೆ ನಿನ್ ಕೈಯಾರೆ ನಮ್ಮನ್ನು ಎತ್ತಿರ್ತೀಯ ಅಂತ ಆಮೇಲೆ ಗೊತ್ತಾಯ್ತದೆ. ಆಹಾ, ಎರಡೂ ಜೀವಗಳು ಒಂದಾದ್ವಲ್ಲ, ಅಷ್ಟೇ ಸಾಕು. ಮಾವಯ್ಯ, ನಿಮ್ಮನ್ನು ಅತ್ತೆನೂ ಒಂದ್ ಮಾಡಿಸ್ತೀನಿ. ರತ್ನ ನಿಶ್ಚಿತಾರ್ಥದೊಳಗೆ ನಿಮ್ಮಿಬ್ಬರನ್ನ ಸೇರಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ ಅಲ್ವಾ? ಆ ಮಾತನ್ನ ಇವತ್ತು ತೀರಿಸ್ತಾ ಇದ್ದೀನಿ. ಇನ್ ಸ್ವಲ್ಪ ದಿನ ಅಷ್ಟೇ ಮಾವಯ್ಯ, ಈ ಕಣ್ಣ ಮುಚ್ಚಲೆ ಆಟ ಇಲ್ಲ. ಆಮೇಲೆ ನಾನೇ ನಮ್ಮ ಅತ್ತೆನ ಮನೆಗೆ ತುಂಬಿಸ್ಕೊತೀನಿ. ಪಾರು, ನೀ ನನಗೆ ಸೊಸೆ ಮಾತ್ರ ಅಲ್ಲ, ಮಾದಪ್ಪ ನನ್ನ ಜೀವನ ಇವತ್ತು ಸಾರ್ಥಕ ಆಯ್ತು. ಇಷ್ಟು ವರ್ಷ ನಾನು ಕಷ್ಟಪಟ್ಟಿದ್ದಕ್ಕೂ ಆ ಮಕ್ಕಳವ ನನ್ನ ಸೊಸೆ ರೂಪದಲ್ಲಿ ಬಂದು ಉಡುಗೊರೆ ಕೊಟ್ಬಿಟ್ಲು. ನನ್ನ ದೇವ್ರು ನೋಡ್ದೆ. ಅಷ್ಟೇ ಅಲ್ಲ, ನನ್ನ ಆಜ್ಞೆನೂ ನೋಡ್ದೆ. ಇಷ್ಟು ಸುಲಭವಾಗಿ ನನ್ನ ಕನಸು ನೆರವೇರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮಾತಪ್ಪ. ನಮಗೆ ಕಷ್ಟ ಬಂದಾಗ ಯಾಕಪ್ಪ ಇಷ್ಟು ಕಷ್ಟ ಕೊಡ್ತೀಯ, ಒಳ್ಳೆಯವರಿಗೆ ಕಾಲನೇ ಇಲ್ವಾ ಅಂತ ನಾನು ದೇವ್ರ ಹತ್ರ ಕೇಳ್ಕೊತಿದ್ದೆ. ಆದರೆ ನಿನ್ನನ್ನು ನೋಡಿದ ಮೇಲೆ ಗೊತ್ತಾಯ್ತು, ಹೊರಕ್ಕಾಗದೇ ಇರೋಷ್ಟು ಭಾರ ಒರೆಸಿ ಕೊಡಬಾರ್ದು ಕಷ್ಟ ಕೊಟ್ಟ. ಆದರೆ ಒಂದಿನ ಎಲ್ಲದಕ್ಕೂ ವಾಪಸ್ ಉತ್ತರ ಕೊಡ್ತಾನಲ್ಲ, ಆ ಸಂತೋಷಕ್ಕೆ ಕಣ್ಣೆಲ್ಲ ತುಂಬ್ಕೋತದೆ ಶಾರದಕ್ಕ. ನನ್ನ ಸೊಸೆ ನನ್ನ ಮನೆ ಮಗಳಾಗೋಳೆ. ಎಷ್ಟು ಹರಕೆ ಹೊತ್ತರು ಇಂಥ ಮಕ್ಕಳು ಹುಟ್ಟಕ್ಕಿಲ್ಲ. ನಮ್ಮ ಪಾರು ನಮ್ಮ ಮನೆಗೆ ಸೊಸೆ ಆಗಿ ಬರಲಿಲ್ಲ, ಮಗಳಾಗಿ ಬಂದವಳೆ. ಅವಳು ನನ್ನ ಮನೆ ಬೆಳಗ್ತವಳೆ. ಎಷ್ಟು ಜನ್ಮದ ಪುಣ್ಯ ಮಾಡಿದ್ರು ಇಂಥ ಮಗಳು ಸಿಗಕ್ಕಿಲ್ಲ. ನಿಜ ಕಣಕ, ಆದರೆ ಈ ಪಾಪಿ ವೀರಭದ್ರನ ಹೊಟ್ಟೆಯಲ್ಲಿ ಇಂಥ ಜೀವ ಹುಟ್ಟುತ್ತೆ ಅನ್ನೋದು ನನಗೆ ಅರ್ಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಕಣಕ. ಮಾದಪ್ಪ, ಹಿರಣ್ಯಕಶಿಪ ಹೊಟ್ಟೆಯಲ್ಲೇ ಪ್ರಹ್ಲಾದ ಹುಟ್ಟಿದ್ದು. ಅಂಥ ಅಪ್ಪನಿಗೆ ಎಂಥ ಮಗ ಹುಟ್ಟದ ನೋಡು. ಅಲ್ಲಿ ನರಸಿಂಹಸ್ವಾಮಿ ಬಂದು ಹಿರಣ್ಯಕಶಿಪುವಿನ ಅಹಂಕಾರ ಮುರಿದ. ಆದ್ರೆ ಇಲ್ಲಿ ಪಾರು ಒಬ್ಬಳೇ ಸಾಕು ಅವ್ರ ಕೊಂಬನ್ನ ಕಿತ್ತು ಮೂಗ್ದಾರ ಹಾಕೋಕೆ. ಆಮೇಲೆ ನಾಳೆಯಿಂದ ನೀನು ದಿನಾಲು ಶಂಕರಣ್ಣನ ನೋಡ್ಬೋದು, ಮಾತಾಡಿಸ್ಬೋದು. ಪಾರು ದೇವಸ್ಥಾನದ ಹತ್ರ
ಶಂಕರಣ್ಣನ ಕರ್ಕೊಂಡು ಬರ್ತೀನಿ. ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಸಂತೋಷ ಮಾದಪ್ಪ. ಮಕ್ಕಳವ, ಆದಷ್ಟು ಬೇಗ ನನ್ನನ್ನು ನನ್ನ ಮನೆಗೆ ಸೇರ್ಸವ. Bro, Yes, sister. what is this? ಜಾನಿ ಎಸ್ ಪಾಪ ಅಂದ್ರೆ ಈಟಿಂಗ್ ದ ಸುಗರು ನೋ ಪಾಪ ಅಂತ ನಮ್ಮ ಅಪ್ಪಯ್ಯ. ಅವ್ರು ಏನಿದೆಲ್ಲ ಐ ಡೋಂಟ್ ನೋ. ಅದೇ ಮಾವ, ದೊಡ್ಡವರು ವಯಸ್ಸಾಗ್ತಾ ಆಗ್ತಾ ಚಿಕ್ಕವರಾಗ್ತಾರೆ ಅಂತಾರಲ್ಲ, ಇದೇ ಇರಬೇಕು. ಇರ್ಬೋದೇನೋ. ಚಳಿಗಾಲಕ್ಕೆ ನೆಲ ಕೋರಿತೈತೆ, ಬಿರ್ನೆ ಉಣ್ಬಿಟ್ಟು ಎದ್ದೇಳಿ. ಅಂತೂ ಅತ್ತೆ ಮಾವ ಮೀಟ್ ಆಗ್ಬಿಟ್ರು. ಇನ್ನು ಅಮ್ಮ ಮಕ್ಕಳು ಮೀಟ್ ಆಗಬೇಕು. ನಿಶ್ಚಿತಾರ್ಥ ಆಗೋದ್ರೊಳಗೆ ಹೇಗಾದ್ರೂ ಮಾಡಿ ಅತ್ತೆನ ಕರ್ಕೊಂಡು ಬರಲೇಬೇಕು. ಅತ್ತೆ ನನ್ನ ಮಕ್ಕಳು ಮದುವೆನ ಪೂರ್ತಿಯಾಗಿ ನೋಡಿಲ್ಲ ಅಂತ ಹೇಳ್ತಿದ್ರು. ಮಾವಯ್ಯ ರತ್ನ ನಿಶ್ಚಿತಾರ್ಥನ ಕಣ್ತುಂಬ ನೋಡಲಿ, ತಾಯಿ ಇದ್ದು ಇಲ್ದಂಗೆ ಆ ಕಾರ್ಯ ಆಗೋದು ಬೇಡ ಅಂದಿದ್ದಾರೆ. ಹೇಗಾದರೂ ಮಾಡಿ ನಿಶ್ಚಿತಾರ್ಥ ಆಗೋದ್ರೊಳಗೇನೆ ಕರೆಸ್ತೀನಿ.